ಸಂಧ್ಯಾ ಅವರೇ ನಮಸ್ಕಾರ. ತುಂಬ ವರ್ಷಗಳಿಂದ ನಮ್ಮ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಹೇಗಿತ್ತು ಅನುಭವ ನಮ್ಮ ಕಾರ್ಯಾಗಾರಗಳದ್ದು, ನಿಮ್ಮ ಪರಿವರ್ತನೆದು ಹೇಳ್ತೀರಾ? ನಮಸ್ತೆ, ನನ್ನ ಹೆಸರು ಸಂಧ್ಯಾ ಅಂತ. ಒಂದೊಂದು ಕ್ಲಾಸೂ ಸಹ ಒಂದೊಂದು ಚೇಂಜ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ತುಂಬ ಜನ ಫ್ಯಾಮಿಲಿಲಿ ಹ್ಯಾಪಿಯಾಗಿದ್ದಾರೆ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ಮ್ಯಾಮ್ ಕಾರಣ. ಮತ್ತು ಡ್ರಗ್ಲೆಸ್ ಈ ಥರ ಮಾಡಿರೋದು ಕ್ಲಿನಿಕ್ಕು ತುಂಬಾ ಜನಕ್ಕೆ ಡೈರೆಕ್ಟಾಗಿ ಮ್ಯಾಮ್ನ ಕನ್ಸಲ್ಟ್ ಮಾಡಿ ನಮ್ಮದೇನೇ ಪ್ರಾಬ್ಲಮ್ ಇದ್ದರೂ ನಾವು ಸಾಲ್ವ್ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಈ ರೀತಿ ಅದು ಈ ಸ್ಟ್ರೆಸ್ಫುಲ್ ಟೈಮಲ್ಲಿ ಈ ಥರ ಎಲ್ಲ ಮಾಡಿರೋದು ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ನಮ್ಮ ಬೇರೆ ಬೇರೆ ವಿಷಯಗಳು ತುಂಬ ವಿಶೇಷವಾಗಿದೆ. ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಇರ್ಬೋದು, ಮ್ಯಾನಿಫೆಸ್ಟಿಂಗ್ ಎಬಿಲಿಟಿ ಇರಬಹುದು, ಅಥವಾ ಎನರ್ಜಿ ಆ್ಯಕ್ಟಿವೇಷನ್ನು, ಇದೆಲ್ಲ ಸಾಮಾನ್ಯರಿಗೂ ಸಾಮಾನ್ಯವಾಗಿ ಅರ್ಥ ಆಗೋ ಥರ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಮ್ಯಾಮ್. ಮ್ಯಾನಿಫೆಸ್ಟೇಷನ್ ತೊಗೊಂಡಿದ್ದೀನಿ. ಬರೀ ಅದನ್ನು ಫಾಲೋ ಮಾಡಿಬಿಟ್ರೆ ಸಾಕು, ನಮಗೆ ತುಂಬ ಹೀಲ್ ಆಗ್ತೀವಿ. ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕಿಂತ ಫಸ್ಟ್ ನಾವು ಹೀಲ್ ಆಗಿ ಏನು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಬೋದು. ಅದು ಹೆಲ್ಪ್ ಆಗ್ತಿದೆ, ನನಗಂತೂ ಹೆಲ್ಪ್ ಆಗ್ತಿದೆ. ಮತ್ತು ತುಂಬ ಜನಕ್ಕೂ ಸಹ ಹೆಲ್ಪ್ ಆಗ್ತಿದೆ. ಅವರೆಲ್ಲ ರಿವ್ಯೂಸ್ ಕೊಡ್ತಿದ್ದಾರೆ ತುಂಬ ಹೆಲ್ಪ್ ಆಗ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದು ಎಷ್ಟು ಬರೀ ವರ್ಡ್ಸಲ್ಲಿ ಥ್ಯಾಂಕ್ಸ್ ಹೇಳೋಕ್ಕಾಗೋದಿಲ್ಲ ನೀವು ಮಾಡ್ತಿರೋ ಕೆಲಸಕ್ಕೆ. ತುಂಬ ಥ್ಯಾಂಕ್ ಯು ಮ್ಯಾಮ್. ಲೈಫೇ ಚೇಂಜ್ ಆಗ್ತಿದೆ. ಡಿಪ್ರೆಷನಿಂದ ಲೈಫ್ ಕಲರ್ಫುಲ್ ಮತ್ತು ಖುಷಿ ಅನ್ನೋದು ಜೀವನದಲ್ಲಿ ಬರ್ತಿದೆ ಮ್ಯಾಮ್. ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅದರಲ್ಲೂ ನೀವು ನಾನು ತುಂಬ ಹಳೆ ಸ್ಟೂಡೆಂಟು, ಕೋವಿಡ್ ಟೈಮಿಂದ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯ್ತಮ್ಮ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಒಪಿನಿಯನ್ ಅಮ್ಮ. ಥ್ಯಾಂಕ್ ಯು.